ಮುಂದಿನ ಕೇಸು ರೇ ಪಾಸಿಂಗ್ ಥ್ರೂ ಯೋರ್ ಪ್ರಿನ್ಸಿಪಲ್ ಫೋಕಸ್. ಸರಿನಾ? ಇಲ್ಲಿ ಇದು ನಿಮ್ಮ ಸೆಂಟರ್ ಆಫ್ ಕರ್ವೇಚರ್, ಇದು ನಿಮ್ಮ ಪ್ರಿನ್ಸಿಪಲ್ ಫೋಕಸ್. ಸೊ ಇಫ್ ವಿ ಹ್ಯಾವ್ ಅ ರೇ ಪಾಸಿಂಗ್ ಥ್ರೂ ಪ್ರಿನ್ಸಿಪಲ್ ಫೋಕಸ್ ಏನಾಗುತ್ತೆ? ವಿಲ್ ಬಿ ಪ್ಯಾರಲಲ್ ಟು ಯೋರ್ ಪ್ರಿನ್ಸಿಪಲ್ ಆಕ್ಸಿಸ್. ಆ್ಯರೋ ಬರೆಯೋದು ಮರಿಬೇಡಿ. ಇದು F2, ಸಾರಿ C2 ಅಲ್ಲ, ಇದು ಆಪ್ಟಿಕಲ್ ಸೆಂಟರು F2 ಮತ್ತು C2. ಸೊ ಇದನ್ನು ಒಂದು ಪೇಪರ್ ಮೇಲೆ ಹೇಗೆ ಬಿಡಿಸೋದು ಅಂತ ಹೇಳಿ ನೋಡ್ತೀನಿ. ಸೊ ಅದೇ ಚಿತ್ರ ಉಪಯೋಗಿಸ್ತೀನಿ ನಾನು. ಸೊ ಅದು ನಿಮ್ಮ ಫೋಕಸ್ ಅಲ್ವಾ? ಸೊ ಸೀದಾ ಕರೆಕ್ಟ್ ಪಕ್ಕ ಇಟ್ಕೊಂಡು ಡಾಟೆಡ್ ಲೈನ್ವರೆಗೂ ಚಿತ್ರ ಲೈನ್ ಎಳೆದು ಆ್ಯರೋ ಬರೆಯೋದು ಮರಿಬೇಡಿ. ಇದ್ರ ಪ್ಯಾರಲಲ್ಲು ಪ್ರಿನ್ಸಿಪಲ್ ಆಕ್ಸಿಸ್ ಪ್ಯಾರಲಲ್ ನೀವು ತಿರ್ಗಾ ಲೈನ್ ಎಳಿಬೇಕು. ಮತ್ತು ತಿರ್ಗಾ ಆ್ಯರೋ ಬರೆಯೋದು ಮರಿಬೇಡಿ. ಸರಿನಾ? ಸೊ ಇಲ್ಲಿವರೆಗೂ ಬರಲೇಬೇಕು. ಇಲ್ಲಿಂದ ನೀವು ರಿಫ್ರಾಕ್ಷನ್ ನೋಡಿಸೋದು, ಈ ಡಾಟೆಡ್ ಲೈನ್ ಇಂದ ರಿಫ್ರಾಕ್ಷನ್ ನೋಡಿಸೋದು. ಇದು ಕನ್ವೆನ್ಷನ್ ಅಂತ ಹೇಳಿದ್ರೆ ಯೂಸ್ಡು, ಜನ ಈ ಥರ ಉಪಯೋಗಿಸ್ತಾರೆ ಅಂತ ಹೇಳಿ. ಮುಂದಿಂದು ಕಾನ್ಕೇವ್ ಇದರಲ್ಲಿ ಹೇಗೆ? ಇಲ್ಲಿ ಫೋಕಸ್ಸಿಂದ ಹೋಗಲ್ಲ. ಇದೊಂದು ಸ್ವಲ್ಪ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊತಾರೆ. ಇದು ಪಕ್ಕ ನೋಡ್ಕೊಳ್ಳಿ ಒಂದು ಸತಿ. ರೇ ವಿಚ್ ಇಸ್ ಗೋಯಿಂಗ್ ಟುವರ್ಡ್ಸ್ ಯುವರ್ ಫೋಕಸ್. ಸರಿನಾ? ಈ ಥರ ಫೋಕಸ್ ಹೋಗೋ ಅಂಥ ರೇ ಆಯಿತಾ? ಏನಾಗುತ್ತೆ? ಇಟ್ ಬಿಕಮ್ಸ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ಇದು ನಿಮ್ಮ ಚಿತ್ರ. ಸೊ ಇದೊಂದೇ ಸ್ವಲ್ಪ ಕಷ್ಟದ್ದು ಹೇಳಬೇಕು ಅಂತ ಹೇಳಿದ್ರೆ, ಇನ್ನು ಮಿಕ್ಕಿದೆಲ್ಲ ಸುಲಭನೇ. ಸೊ ಇದ್ರದ್ದು ರೇ ಡಯಾಗ್ರಾಮ್ ನೋಡ್ಬಿಡಿ. ಸೊ ಅದೇ ಚಿತ್ರ ಉಪಯೋಗಿಸ್ತೇನೆ. ನೋಡ್ಬೋದು, ಆ ರೇ ವಿಚ್ ಇಸ್ ಗೋಯಿಂಗ್ ಟುವರ್ಡ್ಸ್ ಫೋಕಸ್ ಅಂತ ಹೇಳಿ ಲೈನ್ ಹಿಡೀರಿ. ಆ ಡಾಟೆಡ್ ಲೈನೇ ಮುಖ್ಯ. ಎಲ್ಲಿ ನೀವು ಡಾಟೆಡ್ ಲೈನ್ ಮಾಡಬೇಕೋ ಅದು ಒಂದೇ ಸತಿ ಮಾಡಿಬಿಡ್ಬೇಕು. ಸಾಲಿಡ್ ಲೈನು ಡಾಟೆಡ್ ಲೈನು ಒಂದು ಸತಿ ಮಾಡಿದ್ರೇ ಚಂದ. ಇಲ್ಲ ಅಂತ ಹೇಳಿದ್ರೆ ತಪ್ಪಾಗೋ ಸಾಧ್ಯತೆ ಹೆಚ್ಚಿರುತ್ತೆ. ಇದೆಲ್ಲ ಬರೆದಾದ್ಮೇಲೆ ಆ್ಯರೋ ಬರೆಯೋದು ಮರಿಬೇಡಿ. ಇದು ನಿಮ್ಮ ಚಿತ್ರ. ಇದು ನಿಮ್ಮ ಎರಡನೇ ಕೇಸು. ಮೂರನೇ ಕೇಸಲ್ಲಿ ಏನಂತ ಹೇಳಿದ್ರೆ, ಆ ರೇ ಥ್ರೂ ಆಪ್ಟಿಕಲ್ ಸೆಂಟರ್ ಏನಾಗುತ್ತೆ ಅಂತ ಹೇಳಿದ್ರೆ ಏನೂ ಆಗಲ್ಲ, ಸೀದಾ ಹೋಗುತ್ತೆ. ಎರಡರಲ್ಲೂ ಅದೇ. ಸೊ ಯಾವುದೇ ದಿಕ್ಕಿಂದ ಬಂದ್ರೂ ಅದರ ಪಾಡ್ ಅದು ಸೀದಾ ಹೋಗುತ್ತೆ. ಸೊ ಇದನ್ನೇನು ನಾನು ನೋಡ್ಸೋದಕ್ಕೆ ಹೋಗಲ್ಲ, ಬರ್ದೇನೆ ಏನು ಗೊತ್ತಿದೆಯಲ್ಲ, ಇದು ಅರ್ಥ ಆಗುತ್ತೆ ನಿಮಗೆ. ಇಲ್ಲೂ ಕೂಡ ಆ್ಯರೋ ಬರೆಯೋದು ಅದು ಇದು ಬರೆಯೋದು ಮರಿಬೇಡಿ. ಆಯಿತಾ? ಸೊ ಇದೇನು ಪ್ರಾಕ್ಟೀಸ್ ಮಾಡೋದಂತ ಏನು ಬೇಕಾಗಿಲ್ಲ. ಮೊದಲನೇ ಎರಡನೇ ಕೇಸು ಈ ಲೆನ್ಸ್, ಕಂಪೋಸು, ಪ್ರೊಡಕ್ಟರ್ ಎಲ್ಲ ಉಪಯೋಗಿಸ್ಕೊಂಡು ಆಯಿತಾ ಚಿತ್ರ ಬಿಡಿಸೋದು ಅಭ್ಯಾಸ ಮಾಡ್ಕೊಳ್ಳಿ. ಅದೇ ಇರೋದು, ಇನ್ನೇನಿಲ್ಲ. ಇನ್ನು ಮಿಕ್ಕಿದೆಲ್ಲ ಮಿರರಲ್ಲಿ ಮಾಡಿದ್ದೀರಾ, ಇದು ಸುಮ್ಮನೆ ಎಕ್ಸ್ಟೆನ್ಷನ್ ಅಷ್ಟೇ.